ಹಾಯ್ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಲೋಕೇಶ್ ರಾಠೋಡ್. ಇವತ್ತೊಂದು ಹೊಸ ಸಂಚಿಕೆ. ನನ್ನ ಯೂಟ್ಯೂಬ್ ಚಾನಲ್ ಡಾಕ್ಟರ್ ಲೋಕೇಶ್ ರಾಠೋಡ್ ಅಮರ್ತ್ಯ ಸೇನ್ ಅಧ್ಯಯನ ವೇದಿಕೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗಾದ್ರೆ ಇವತ್ತಿನ ಕ್ಲಾಸ್ನಲ್ಲಿ ವಿಶೇಷ ಸಂಚಿಕೆಯೊಂದಿಗೆ ನಿಮಗೋಸ್ಕರ ಬಂದಿದ್ದೇನೆ. ಇವತ್ತಿನ ಕ್ಲಾಸ್ನಲ್ಲಿ BA ಮೊದಲ ಸೆಮಿಸ್ಟರ್ ಸೂಕ್ಷ್ಮ ಅರ್ಥಶಾಸ್ತ್ರದ ಒಂದು ಪಠ್ಯಕ್ರಮವನ್ನ ಚರ್ಚೆ ಮಾಡಲಿಕ್ಕೆ ಬಂದಿದ್ದೇನೆ. ಸೊ ಸೂಕ್ಷ್ಮ ಅರ್ಥಶಾಸ್ತ್ರ BA ಮೊದಲ ಸೆಮಿಸ್ಟರ್ ಅರ್ಥಶಾಸ್ತ್ರ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗಾಗಿ ಅನುಕೂಲವಾಗಲಿ ಅಂತ ಹೇಳಿ ಈ ಒಂದು ಕ್ಲಾಸ್ ಅನ್ನ ಮಾಡ್ತಾ ಇದ್ದೇನೆ. ಸೊ ಅಧ್ಯಾಯ 1 ಸೂಕ್ಷ್ಮ ಅರ್ಥಶಾಸ್ತ್ರದ ಪರಿಚಯ, ಇಂಟ್ರೊಡಕ್ಷನ್ ಟು ಮೈಕ್ರೋ ಎಕನಾಮಿಕ್ಸ್. ಸೊ ಅದರ ಒಂದು ಪರಿಚಯವನ್ನ ನೋಡೋಣ. ಸೂಕ್ಷ್ಮ ಅರ್ಥಶಾಸ್ತ್ರದ ಅರ್ಥ, ವ್ಯಾಪ್ತಿ, ಮಹತ್ವ, ಮಿತಿಗಳು, ಪ್ರಕಾರಗಳನ್ನ ಇಲ್ಲಿ ನಾವು ಅಧ್ಯಯನ ಮಾಡಬೇಕಾಗ್ತದೆ. ಮೈಕ್ರೋ ಎಕನಾಮಿಕ್ಸ್ ಮೀನಿಂಗ್, ಸ್ಕೋಪ್, ಇಂಪಾರ್ಟೆನ್ಸ್ ಅಂಡ್ ಲಿಮಿಟೇಷನ್ಸ್, ಟೈಪ್ಸ್, ಎಲ್ಲ ಪರಿಕಲ್ಪನೆಗಳನ್ನ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ನಾವು ಅಧ್ಯಯನ ಮಾಡಬೇಕಾಗುತ್ತೆ. ಸೂಕ್ಷ್ಮ ಅರ್ಥಶಾಸ್ತ್ರ ಓದೋದಕ್ಕಿಂತ ಪೂರ್ವದಲ್ಲಿ ಅರ್ಥಶಾಸ್ತ್ರದ ಬಗ್ಗೆಯೂ ಕೂಡ ನಾವು ಹಿನ್ನೆಲೆಯನ್ನ ತಿಳಿದುಕೊಂಡ ನಂತರ ಸೂಕ್ಷ್ಮ ಅರ್ಥಶಾಸ್ತ್ರದ ಬಗ್ಗೆ ಇಲ್ಲಿ ಅಧ್ಯಯನ ಮಾಡಬೇಕಾಗತ್ತೆ ಮೊದಲನೇ ಅಧ್ಯಾಯದಲ್ಲಿ. ಅದೇ ರೀತಿ ಮುಂದಿನ ಅಂಶ ಆರ್ಥಿಕತೆಯ ಮೂಲ ಸಮಸ್ಯೆಗಳು, ಬೇಸಿಕ್ ಪ್ರಾಬ್ಲಮ್ಸ್ ಆಫ್ ದಿ ಇಕಾನಮಿ, ಇದರ ಬಗ್ಗೆನೂ ಕೂಡ ನಾವು ಮೊದಲನೇ ಅಧ್ಯಾಯದಲ್ಲಿ ಅಧ್ಯಯನ ಮಾಡಬೇಕಾಗ್ತದೆ. ಅದೇ ರೀತಿಯಾಗಿ ಅರ್ಥಶಾಸ್ತ್ರದ ಅಧ್ಯಯನದ ಅವಶ್ಯಕತೆ, ನೀಡ್ ಆಫ್ ದಿ ಸ್ಟಡಿ ಆಫ್ ಇಕನಾಮಿಕ್ಸ್, ವಾಟ್ ಆರ್ ದ ನೀಡ್ಸ್ ಇನ್ ದ ಎಕನಾಮಿಕ್ಸ್, ಏನು ಅರ್ಥಶಾಸ್ತ್ರದಲ್ಲಿ ಅದರ ಅವಶ್ಯಕತೆ ಇದೆ ಅನ್ನೋದನ್ನ ತಿಳ್ಕೊಳ್ಬೇಕಾಗ್ತದೆ. ಸೊ ಅದೇ ರೀತಿ ಅರ್ಥಶಾಸ್ತ್ರಜ್ಞ ಒಬ್ಬ ನೀತಿ ಸಲಹೆಗಾರ, ಎಕನಾಮಿಸ್ಟ್ ಆಸ್ ಎ ಪಾಲಿಸಿ ಅಡ್ವೈಸರ್ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ತಿಳ್ಕೊಳ್ಬೇಕಾಗ್ತದೆ. ಇದು ಮೊದಲನೇ ಅಧ್ಯಾಯದಲ್ಲಿ ನಾವು ಓದ್ಬೇಕಾಗಿರ್ತಕ್ಕಂಥ ವಿಷಯ. ಈ ಮೊದಲನೇ ಅಧ್ಯಾಯದಲ್ಲಿ ನಾವು ತಿಳಿದುಕೊಳ್ಬೇಕಾಗಿರ್ತಕ್ಕಂಥ ಒಂದು ವಿಷಯ ಏನಂದ್ರೆ ಅರ್ಥಶಾಸ್ತ್ರದ ಪರಿಚಯ, ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಹೇಗೆ ಉಟ್ಕೊಳ್ತು, ಅರ್ಥಶಾಸ್ತ್ರದಲ್ಲಿ ಇರುವಂತಹ ವ್ಯಾಖ್ಯೆಗಳನ್ನ ತಿಳಿದುಕೊಳ್ಳುವುದರ ಜೊತೆಗೆ ಸೂಕ್ಷ್ಮ ಅರ್ಥಶಾಸ್ತ್ರದ ಬಗ್ಗೆ ನಾವು ಸಂಪೂರ್ಣವಾಗಿ ಇಲ್ಲಿ ಮೊದಲನೇ ಅಧ್ಯಾಯದಲ್ಲಿ ತಿಳ್ಕೊಳ್ಬೇಕಾಗ್ತದೆ. ಧನ್ಯವಾದ. ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಇರುವಂತಹ ಎರಡನೇ ಅಧ್ಯಾಯವನ್ನ ತಿಳಿದುಕೊಳ್ಳೋಣ. ಅಧ್ಯಾಯ 2 ತುಷ್ಟಿಗುಣ ವಿಶ್ಲೇಷಣೆ, ಯುಟಿಲಿಟಿ ಅನಾಲಿಸಿಸ್ ಬಗ್ಗೆ ಎರಡನೇ ಅಧ್ಯಾಯದಲ್ಲಿ ನಾವು ಅಧ್ಯಯನ ಮಾಡಬೇಕಾಗತ್ತೆ. ಇದು ಎ ಭಾಗದಲ್ಲಿ ತುಷ್ಟಿಗುಣದ ಅರ್ಥ ಮತ್ತು ಪ್ರಕಾರಗಳು, ಮೀನಿಂಗ್ ಅಂಡ್ ಟೈಪ್ಸ್ ಆಫ್ ಯುಟಿಲಿಟಿ ಬಗ್ಗೆ ನಾವು ಇಲ್ಲಿ ಅಧ್ಯಯನವನ್ನ ಮಾಡಬೇಕಾಗ್ತದೆ. ಒಟ್ಟು ತುಷ್ಟಿಗುಣ, ಟೋಟಲ್ ಯುಟಿಲಿಟಿ, ಸೀಮಾಂತ ತುಷ್ಟಿಗುಣ, ಮಾರ್ಜಿನಲ್ ಯುಟಿಲಿಟಿ, ಸರಾಸರಿ ತುಷ್ಟಿಗುಣ, ಎವರೇಜ್ ಯುಟಿಲಿಟಿ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ಬೇಕಾಗ್ತದೆ. ಇದರ ಜೊತೆಗೆ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮದ ಬಗ್ಗೆಯೂ ಕೂಡ, ದಿ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಥಿಯರಿಯ ಬಗ್ಗೆಯೂ ಕೂಡ ನಾವು ಇಲ್ಲಿ ತಿಳ್ಕೊಳ್ಬೇಕಾಗ್ತದೆ. ಅದೇ ರೀತಿಯಾಗಿ ಅನುಭೋಗಿಯ ಅಧಿಕ ತೃಪ್ತಿ, ಕನ್ಸ್ಯೂಮರ್ ಸರ್ಪ್ಲಸ್ ಬಗ್ಗೆಯೂ ಕೂಡ ಈ ಒಂದು ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ಬೇಕಾಗ್ತದೆ. ಅದು ಎರಡನೇ ಅಧ್ಯಾಯ ಎ ಭಾಗದಲ್ಲಿ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಎರಡನೇ ಅಧ್ಯಾಯದಲ್ಲಿ ಬಿ ವಿಭಾಗ, ಉಪೇಕ್ಷಿತ ಅಥವಾ ಔದ್ಯಾಶೀನ್ಯ ರೇಖೆಯ ವಿಶ್ಲೇಷಣೆ, ಇಂಡಿಫರೆನ್ಸ್ ಕರ್ವ್ ಅನಾಲಿಸಿಸ್ ಬಗ್ಗೆ ಇಲ್ಲಿ ನಾವು ತಿಳ್ಕೊಳ್ಬೇಕಾಗ್ತದೆ. ಉಪೇಕ್ಷಿತ ರೇಖೆ ಅಂದ್ರೂ ಒಂದೇ, ಔದ್ಯಾಶೀನ್ಯ ರೇಖೆ ಅಂದ್ರೂ ಕೂಡ ಒಂದೇ. ಉಪೇಕ್ಷಿತ ರೇಖೆಯ ಅರ್ಥ ಮತ್ತು ಲಕ್ಷಣಗಳನ್ನ ನಾವು ಇಲ್ಲಿ ತಿಳ್ಕೊಳ್ಬೇಕಾಗ್ತದೆ. ಮೀನಿಂಗ್ ಅಂಡ್ ಪ್ರಾಪರ್ಟೀಸ್ ಆಫ್ ಇಂಡಿಫರೆನ್ಸ್ ಕರ್ವ್ ಬಗ್ಗೆ ನಾವು ಇಲ್ಲಿ ಅಧ್ಯಯನ ಮಾಡಬೇಕಾಗ್ತದೆ ಎರಡನೇ ಅಧ್ಯಾಯದಲ್ಲಿ. ಅದೇ ರೀತಿ ಉಪೇಕ್ಷಿತ ರೇಖೆಯ ಸಿದ್ಧಾಂತ, ಥಿಯರಿ ಆಫ್ ಇಂಡಿಫರೆನ್ಸ್ ಕರ್ವ್ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾಗ್ತದೆ. ಇದರ ಜೊತೆಗೆ ಬೆಲೆ, ಆದಾಯ ಮತ್ತು ಪ್ರತಿನಿಧಾನ ಪರಿಣಾಮ, ಪ್ರೈಸ್, ಇನ್ಕಮ್ ಅಂಡ್ ಸಬ್ಸ್ಟಿಟ್ಯೂಷನ್ ಇಫೆಕ್ಟ್ ಬಗ್ಗೆಯೂ ಕೂಡ ಎರಡನೇ ಅಧ್ಯಾಯದಲ್ಲಿ ಬಿ ಸೆಕ್ಷನ್ ಅಲ್ಲಿ ನಾವೇನ್ ಮಾಡ್ಬೇಕಾಗತ್ತಂದ್ರೆ ಅಧ್ಯಯನವನ್ನ ಮಾಡಬೇಕಾಗ್ತದೆ. ಅದೇ ರೀತಿ ಮುಂದುವರೆದ ಭಾಗದಲ್ಲಿ ಅಧ್ಯಾಯ 2 ಸಿ ವಿಭಾಗದಲ್ಲಿ ಬೇಡಿಕೆಯ ಪರಿಕಲ್ಪನೆ, ಕಾನ್ಸೆಪ್ಟ್ ಆಫ್ ಡಿಮ್ಯಾಂಡ್. ಬೇಡಿಕೆಯ ಅರ್ಥ, ಮೀನಿಂಗ್ ಆಫ್ ಡಿಮ್ಯಾಂಡ್. ಬೇಡಿಕೆ ನಿರ್ಧರಿಸುವಂತ ಅಂಶಗಳು, ಡಿಟರ್ಮಿನೆಂಟ್ಸ್ ಆಫ್ ಡಿಮ್ಯಾಂಡ್ ಬಗ್ಗೆ ನಾವು ಇಲ್ಲಿ ಅಧ್ಯಯನ ಮಾಡಬೇಕಾಗ್ತದೆ. ಅಂಡ್ ಬೇಡಿಕೆಯ ನಿಯಮ, ಲಾ ಆಫ್ ಡಿಮ್ಯಾಂಡ್. ಬೇಡಿಕೆ ನಿಯಮದ ಅಪವಾದಗಳ ಬಗ್ಗೆ ನಾವು ಎಕ್ಸೆಪ್ಟೇಷನ್ಸ್ ಆಫ್ ಲಾ ಆಫ್ ಡಿಮ್ಯಾಂಡ್ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾಗ್ತದೆ. ಬೇಡಿಕೆಯ ಮುನ್ನಂದಾಜು ಅಥವಾ ಊಹೀಕರಣದ ಬಗ್ಗೆ, ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್ ಬಗ್ಗೆ ಕೂಡ ನಾವು ಇಲ್ಲಿ ಅಧ್ಯಯನ ಮಾಡಬೇಕಾಗ್ತದೆ. ಕಾಲ ಶ್ರೇಣಿ ವಿಶ್ಲೇಷಣೆಯ ಕನಿಷ್ಠ ವರ್ಗಮೂಲ ವಿಧಾನ, ಲಿಸ್ಟ್ ಸ್ಕ್ವೇರ್ ಮೆಥಡ್ ಆಫ್ ಟೈಮ್ ಸೀರೀಸ್ ಅನಾಲಿಸಿಸ್ ಬಗ್ಗೆಯೂ ಕೂಡ ಇಲ್ಲಿ ನಾವು ಎರಡನೇ ಅಧ್ಯಾಯದಲ್ಲಿ ಸಿ ಸೆಕ್ಷನ್ ಅಲ್ಲಿ ನಾವು ತಿಳ್ಕೊಳ್ಬೇಕಾಗ್ತದೆ. ಅದೇ ರೀತಿ ಬೇಡಿಕೆಯ ಸ್ಥಿತಿಸ್ಥಾಪಕತ್ವದ ಅರ್ಥ ಮತ್ತು ಪ್ರಕಾರಗಳು, ಮೀನಿಂಗ್ ಅಂಡ್ ಟೈಪ್ಸ್ ಆಫ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಬಗ್ಗೆಯೂ ಕೂಡ ನಾವು ಇಲ್ಲಿ ತಿಳ್ಕೊಳ್ಬೇಕಾಗ್ತದೆ. ಇಲ್ಲಿ ಟೋಟಲಿ ನಾವು ಡಿಮ್ಯಾಂಡ್ ಬಗ್ಗೆ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ನಾವು ಅಧ್ಯಯನ ಮಾಡಬೇಕಾಗ್ತದೆ ಸಿ ಸೆಕ್ಷನ್ ಅಲ್ಲಿ.
ಅದೇ ರೀತಿ ಎರಡನೇ ಅಧ್ಯಾಯ ಡಿ ಸೆಕ್ಷನ್ ಅಲ್ಲಿ ದ ಕಾನ್ಸೆಪ್ಟ್ ಆಫ್ ಸಪ್ಲೈ, ಪೂರೈಕೆಯ ಪರಿಕಲ್ಪನೆಯ ಬಗ್ಗೆ ಸೊ ನಾವು ಅಧ್ಯಯನ ಮಾಡಬೇಕಾಗತ್ತೆ. ಇದರಲ್ಲಿ ಅರ್ಥ ವಿವರಣೆ, ಮೀನಿಂಗ್ ಅಂದ್ರೆ ಪೂರೈಕೆಯ ಅರ್ಥ, ಪೂರೈಕೆ ನಿರ್ಧರಿಸುವ ಅಂಶಗಳು, ಡಿಟರ್ಮಿನೆಂಟ್ಸ್ ಆಫ್ ಸಪ್ಲೈ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾಗ್ತದೆ. ಅಂಡ್ ಅದೇ ರೀತಿ ಪೂರೈಕೆಯ ನಿಯಮ, ಲಾ ಆಫ್ ಸಪ್ಲೈ, ಪೂರೈಕೆಯ ಸ್ಥಿತಿಸ್ಥಾಪಕತ್ವದ ಅರ್ಥ ಮತ್ತು ಪ್ರಕಾರಗಳು, ಮೀನಿಂಗ್ ಅಂಡ್ ಟೈಪ್ಸ್ ಆಫ್ ಇಲಾಸ್ಟಿಸಿಟಿ ಆಫ್ ಸಪ್ಲೈ ಬಗ್ಗೆ ಕೂಡ ನಾವು ಇಲ್ಲಿ ನೋಡ್ಬೇಕಾಗ್ತದೆ. ಸೊ ಹಾಗಾಗಿ ಎರಡನೇ ಅಧ್ಯಾಯ ಅತಿ ದೊಡ್ಡ ಅಧ್ಯಾಯವಾಗಿದೆ. ಸೊ ಮುಂಬರುವಂತ ಒಂದು ಪರೀಕ್ಷೆಯಲ್ಲಿ ಹೆಚ್ಚು ಪ್ರಶ್ನೆಗಳು ಈ ಒಂದು ಅಧ್ಯಾಯದ ಮೇಲೆ ಬರುವಂತ ಸಾಧ್ಯತೆಗಳಿದಾವೆ. ಈ ಒಂದು ಅಧ್ಯಾಯದಲ್ಲಿ ಕೆಲವು ಪ್ರಶ್ನೆಗಳು ಕಡ್ಡಾಯ ಪ್ರಶ್ನೆಗಳಾಗಿರ್ತವೆ. ಅದರಲ್ಲಿ ವಿಶೇಷವಾಗಿ ಈ ಬೇಡಿಕೆ ಮುನ್ನಂದಾಜು ಸಂಬಂಧಪಟ್ಟ ಹಾಗೆ ಸೊ ಅದರ ಮೇಲೆ ಒಂದು ಸಣ್ಣದಾದ ಒಂದು ಕ್ಯಾಲ್ಕುಲೇಷನ್ ಬರುತ್ತೆ, ಲೆಕ್ಕಾಚಾರ ಬರುತ್ತೆ, ಅದು ಕಡ್ಡಾಯ ಆ ಒಂದು ಪ್ರಶ್ನೆಯಾಗಿ ಬರುತ್ತೆ. ಇಲ್ಲಿ ನೀವು ಅಂಕಗಳನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇದರ ಜೊತೆಗೆ ಇಲ್ಲಿ ಇನ್ನೂ ಹಲವಾರು ರೀತಿಯ ಪ್ರಶ್ನೆಗಳು ಈ ಒಂದು ಅಧ್ಯಾಯದಲ್ಲಿ ಬರುತ್ತವೆ. ಸೊ ಮುಂದುವರೆದ ಭಾಗ ಸೂಕ್ಷ್ಮ ಅರ್ಥಶಾಸ್ತ್ರ, ಅಧ್ಯಾಯ 3, ಉತ್ಪಾದನೆ ವೆಚ್ಚ ಮತ್ತು ಆದಾಯ, ಪ್ರೊಡಕ್ಷನ್ ಕಾಸ್ಟ್ ಅಂಡ್ ರೆವಿನ್ಯೂ. ಸೊ ದಿಸ್ ಇಸ್ ದ ಥರ್ಡ್ ಚಾಪ್ಟರ್ ಇನ್ ಮೈಕ್ರೋ ಎಕನಾಮಿಕ್ಸ್. ಸೊ ಇಲ್ಲಿ ಮುಖ್ಯವಾಗಿ ನಾವು ಅಧ್ಯಯನ ಮಾಡಬೇಕಾಗಿರೋದು ಉತ್ಪಾದನಾ ಕಾರ್ಯ ಅಥವಾ ಬಿಂಬಕ, ಪ್ರೊಡಕ್ಷನ್ ಫಂಕ್ಷನ್ ಅನ್ನೋದನ್ನ ಇಲ್ಲಿ ಅಧ್ಯಯನ ಮಾಡಬೇಕಾಗ್ತದೆ. ಜೊತೆಗೆ ದಿ ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್, ವ್ಯತ್ಯಾಸಾತ್ಮಕ ಅಥವಾ ಬದಲಾಗುವ ಪ್ರಮಾಣಗಳ ನಿಯಮ ಬಗ್ಗೆ ನಾವು ಇಲ್ಲಿ ಈ ಒಂದು ಅಧ್ಯಾಯದಲ್ಲಿ ಅಧ್ಯಯನ ಮಾಡಬೇಕಾಗ್ತದೆ. ಜೊತೆಗೆ ಉತ್ಪಾದನಾ ಸಾಧ್ಯತಾ ರೇಖೆ, ಪ್ರೊಡಕ್ಷನ್ ಪಾಸಿಬಿಲಿಟಿ ಕರು ಬಗ್ಗೆ ನಾವು ತಿಳ್ಕೊಳ್ಬೇಕಾಗ್ತದೆ. ವೆಚ್ಚದ ಅರ್ಥ ಮತ್ತು ಪರಿಕಲ್ಪನೆ, ಮೀನಿಂಗ್ ಅಂಡ್ ಕಾನ್ಸೆಪ್ಟ್ ಆಫ್ ಕಾಸ್ಟ್ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ಬೇಕಾಗ್ತದೆ. ಉತ್ಪನ್ನದ ಘಟಕಗಳ ಆಧಾರದ ಮೇಲೆ ಎಫ್ಸಿ ಸ್ಥಿರ ವೆಚ್ಚ, ವಿಸಿ ಬದಲಾಗುವ ವೆಚ್ಚ, ಎಫ್ಸಿ ಸರಾಸರಿ ಸ್ಥಿರ ವೆಚ್ಚ, ಎವಿಸಿ ಸರಾಸರಿ ಬದಲಾಗುವ ವೆಚ್ಚ, ಎಸಿ ಸರಾಸರಿ ವೆಚ್ಚ, ಎಂಸಿ ಸೀಮಾಂತ ವೆಚ್ಚಗಳನ್ನ ನಾವು ಲೆಕ್ಕಾಚಾರ ಮಾಡಬೇಕಾಗ್ತದೆ. ಜೊತೆಗೆ ಒಟ್ಟು ವೆಚ್ಚ, ಟೋಟಲ್ ಕಾಸ್ಟ್. ಸೊ ಹಿಯರ್ ದ ಕ್ಯಾಲ್ಕುಲೇಷನ್ ಆಫ್ ಎಫ್ಸಿ, ವಿಸಿ, ಎಫ್ಸಿ, ಎವಿಸಿ, ಎಸಿ ಅಂಡ್ ಎಂಸಿ ಆನ್ ದ ಬೇಸಿಸ್ ಆಫ್ ಯೂನಿಟ್ಸ್ ಆಫ್ ಔಟ್ಪುಟ್ ಅಂಡ್ ಟೋಟಲ್ ಕಾಸ್ಟ್. ಸೊ ದಿಸ್ ಇಸ್ ದ ಮೇನ್ ಕಾನ್ಸೆಪ್ಟ್. ಅದೇ ರೀತಿ ಲಾಭ ನಷ್ಟ ಬಿಂದು ಅರ್ಥ ಮತ್ತು ಲೆಕ್ಕಾಚಾರ ಅಂದ್ರೆ ಸಮಶ್ಚೇದ ಬಿಂದು ಅಂತ ಕೂಡ ಕರೀತಾರೆ. ಸಮಶ್ಚೇದ ಬಿಂದುವಿನ ಅರ್ಥ ಮತ್ತು ಲೆಕ್ಕಾಚಾರವನ್ನು ಮಾಡಬೇಕಾಗ್ತದೆ. ಬ್ರೇಕ್ ಇವನ್ ಪಾಯಿಂಟ್, ಮೀನಿಂಗ್ ಅಂಡ್ ಕ್ಯಾಲ್ಕುಲೇಷನ್. ಸೊ ಈ ಒಂದು ಅಧ್ಯಾಯದಲ್ಲಿ ನಾವು ಓದ್ಬೇಕಾಗ್ತದೆ. ಸೊ ಉತ್ಪಾದನೆ ವೆಚ್ಚ ಮತ್ತು ಆದಾಯದ ಪರಿಕಲ್ಪನೆಗಳ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ಬೇಕಾಗ್ತದೆ. ಸೊ ಅಧ್ಯಾಯ 4 ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಅಧ್ಯಾಯ 4 ಮಾರುಕಟ್ಟೆ ರಚನೆ ಮತ್ತು ಉತ್ಪನ್ನದ ಬೆಲೆ ನಿರ್ಧಾರದ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ಬೇಕಾಗ್ತದೆ. ಸೊ ಮೊದಲಿಗೆ ಈ ಒಂದು ಅಧ್ಯಾಯದಲ್ಲಿ ಮೀನಿಂಗ್ ಅಂದ್ರೆ ಅರ್ಥವನ್ನ ತಿಳ್ಕೊಳ್ಬೇಕಾಗ್ತದೆ, ಮಾರುಕಟ್ಟೆಯ ಅರ್ಥವನ್ನ. ಸೊ ಅದರ ಜೊತೆಗೆ ಇದರಲ್ಲಿ ಬರುವಂತಹ ಪ್ರಮುಖ ಅಂಶ ಅಂದ್ರೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅರ್ಥ ಮತ್ತು ಲಕ್ಷಣಗಳು, ಪರ್ಫೆಕ್ಟ್ ಕಾಂಪಿಟೇಟಿವ್ ಅಥವಾ ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್, ಮೀನಿಂಗ್ ಅಂಡ್ ಫ್ಯೂಚರ್ಸ್ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ಬೇಕಾಗ್ತದೆ. ವಿ ಹ್ಯಾವ್ ಅಂಡರ್ಸ್ಟ್ಯಾಂಡ್ ದ ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್, ಮೀನಿಂಗ್ ಅಂಡ್ ಫ್ಯೂಚರ್ಸ್. ಅದೇ ರೀತಿ ಉದ್ಯಮ ಮತ್ತು ಕೈಗಾರಿಕೆಯ ಸಮತೋಲನ ಬೆಲೆ ನಿರ್ಧಾರದ ಬಗ್ಗೆ ತಿಳ್ಕೊಳ್ಬೇಕಾಗ್ತದೆ. ಇಕ್ವಿಲಿಬ್ರಿಯಂ ಆಫ್ ದ ಫರ್ಮ್ ಅಂಡ್ ಇಂಡಸ್ಟ್ರಿ, how the equilibrium form an industry in the perfect competitive market. We have learned that in this chapter. ಅದೇ ರೀತಿ ಏಕಸ್ವಾಮ್ಯ ಮಾರುಕಟ್ಟೆ ಅರ್ಥ ಮತ್ತು ಲಕ್ಷಣಗಳನ್ನ ನಾವು ತಿಳ್ಕೊಳ್ಬೇಕಾಗ್ತದೆ. ಸೊ ಮೊನೊಪೊಲಿ ಮಾರ್ಕೆಟ್, ಮೀನಿಂಗ್ ಅಂಡ್ ಫ್ಯೂಚರ್ಸ್ we can learn in this chapter. And also we have learned the price discrimination, ಬೆಲೆ ತಾರತಮ್ಯದ ಬಗ್ಗೆ ಕೂಡ ಇಲ್ಲಿ ನಾವು ಅಧ್ಯಯನ ಮಾಡಬೇಕಾಗ್ತದೆ. ಇದರ ಮುಂದುವರೆದ ಭಾಗವನ್ನ ಮುಂದಿನ ಸ್ಲೈಡ್ ಅಲ್ಲಿ ನೋಡೋಣ. ಸೊ ಅದೇ ರೀತಿ 4ನೇ ಅಧ್ಯಾಯದ ಮುಂದುವರೆದ ಭಾಗದಲ್ಲಿ ಸಾಮ್ಯಯುತ ಪೈಪೋಟಿ ಮಾರುಕಟ್ಟೆಯ ಅರ್ಥ ಲಕ್ಷಣಗಳ ಬಗ್ಗೆ ನಾವು ತಿಳ್ಕೊಳ್ಬೇಕಾಗ್ತದೆ. ಮೊನೋಪೊಲಿಸ್ಟಿಕ್ ಕಾಂಪಿಟೇಟಿವ್ ಮಾರ್ಕೆಟ್, ಮೀನಿಂಗ್ ಅಂಡ್ ಫ್ಯೂಚರ್ಸ್. ವಿ ಹ್ಯಾವ್ ಲರ್ನ್ ಇನ್ ದಿಸ್ ಚಾಪ್ಟರ್ ಮೊನೋಪೊಲಿಸ್ಟಿಕ್ ಕಾಂಪಿಟೇಟಿವ್ market, meaning and futures. What are the futures and how the meaning of the monopolistic competitive market. ಸೊ ಅದೇ ರೀತಿ ಉದ್ಯಮದ ಅಲ್ಪಾವಧಿಯ ಮತ್ತು ದೀರ್ಘಾವಧಿಯ ಸಮತೋಲನ ಬಗ್ಗೆ ನಾವು ತಿಳ್ಕೊಳ್ಬೇಕಾಗ್ತದೆ. ಶಾರ್ಟ್ ರನ್ ಅಂಡ್ ಲಾಂಗ್ ರನ್, equilibrium of the firm ಬಗ್ಗೆ ನಾವು we can learn in this concept in this chapter. And also we have learned the oligopoly, meaning and features and types.
ಕೆಲಜನ ಸ್ವಾಮ್ಯ ಅಥವಾ ಅಲ್ಪಜನ್ಯ ಸ್ವಾಮ್ಯದ ಅರ್ಥ, ಲಕ್ಷಣಗಳು ಮತ್ತು ಪ್ರಕಾರಗಳ ಬಗ್ಗೆಯೂ ಕೂಡ ಈ ಒಂದು ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ಬೇಕಾಗ್ತದೆ. ಸೊ ಇದು ಮಾರುಕಟ್ಟೆಯ ಸಂರಚನೆ ಮತ್ತು ಉತ್ಪನ್ನದ ಬೆಲೆ ನಿರ್ಧಾರದ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ನಾವು ಅಧ್ಯಯನವನ್ನ ಮಾಡಬೇಕಾಗ್ತದೆ. ಇದು 4ನೇ ಅಧ್ಯಾಯ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಅನ್ನೋದನ್ನ ಗಮನಿಸಬೇಕಾಗ್ತದೆ. ಸೊ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ 5ನೇ ಅಧ್ಯಾಯ ಉತ್ಪಾದನಾಂಗಗಳ ಬೆಲೆ ನಿರ್ಧಾರ ಮತ್ತು ಹಂಚಿಕೆಯ ಸಿದ್ಧಾಂತಗಳ ಬಗ್ಗೆ ನಾವು ತಿಳ್ಕೊಳ್ಬೇಕಾಗ್ತದೆ. ಥಿಯರೀಸ್ ಆಫ್ ಫ್ಯಾಕ್ಟರ್ ಪ್ರೈಸಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ಸ್, ಇದರಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಸೀಮಾಂತ ಉತ್ಪಾದಕತೆಯ ಹಂಚಿಕೆ ಸಿದ್ಧಾಂತ, ಮಾರ್ಜಿನಲ್ ಪ್ರೊಡಕ್ಟಿವಿಟಿ ಥಿಯರಿ ಆಫ್ ಡಿಸ್ಟ್ರಿಬ್ಯೂಷನ್, ಸೊ ಇದ್ರ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾಗ್ತದೆ. ಅಂಡ್ ಆಲ್ಸೋ ರಿಕಾರ್ಡೋ ರವರ ಗೇಣಿ ಸಿದ್ಧಾಂತ, ದ ರಿಕಾರ್ಡಿಯನ್ ಥಿಯರಿ ಆಫ್ ರೆಂಟ್ ಬಗ್ಗೆ. ಸೊ ಗೇಣಿ ಅಂದ್ರೆ ಏನು, ಗೇಣಿ ರಿಕಾರ್ಡೋ ಅವರ ಸಿದ್ಧಾಂತದ ಪ್ರಕಾರ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಅಧ್ಯಯನ ಮಾಡಬೇಕಾಗ್ತದೆ. ಅದೇ ರೀತಿ ಆಧುನಿಕ ಗೇಣಿ ಸಿದ್ಧಾಂತದ ಬಗ್ಗೆಯೂ ಕೂಡ ಇಲ್ಲಿ ನಾವು ತಿಳ್ಕೊಳ್ಬೇಕಾಗ್ತದೆ. ಮಾಡರ್ನ್ ಥಿಯರಿ ಆಫ್ ರೆಂಟ್ ಬಗ್ಗೆ ನಾವು ತಿಳ್ಕೊಳ್ಬೇಕಾಗ್ತದೆ. ಅಂಡ್ ಆಲ್ಸೋ ಸಾಲ ನಿಧಿ ಬಡ್ಡಿ ಸಿದ್ಧಾಂತ, ಲೋನೆಬಲ್ ಫಂಡ್ ಥಿಯರಿ ಆಫ್ ಇಂಟ್ರೆಸ್ಟ್ ಬಗ್ಗೆಯೂ ಕೂಡ ನಾವು ಅಧ್ಯಯನ ಮಾಡಬೇಕಾಗ್ತದೆ. ಈ ಒಂದು ಅಧ್ಯಾಯದಲ್ಲಿ ಉತ್ಪಾದನಾಂಗಗಳ ಬೆಲೆ ನಿರ್ಧಾರ ಮತ್ತು ಹಂಚಿಕೆ ಸಿದ್ಧಾಂತಗಳು, ಥಿಯರೀಸ್ ಆಫ್ ಫ್ಯಾಕ್ಟರ್ ಪ್ರೈಸಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ಸ್ ಬಗ್ಗೆ ನಾವು ಈ ಒಂದು ಅಧ್ಯಾಯದಲ್ಲಿ ಅಧ್ಯಯನ ಮಾಡಬೇಕಾಗ್ತದೆ. ಮುಂದಿನ ಸ್ಲೈಡ್ ಅಲ್ಲಿ ನೋಡೋಣ. ಅದೇ ರೀತಿಯಾಗಿ ಈ ಒಂದು ಅಧ್ಯಾಯದಲ್ಲಿ ಮುಂಬರುವಂತಹ ಅಂಶಗಳಂದ್ರೆ ಅರೆ ಗೇಣಿ ಪರಿಕಲ್ಪನೆ, ಕಾನ್ಸೆಪ್ಟ್ ಆಫ್ ಕೋಶಿ ರೆಂಟ್ ಅನ್ನೋದ್ರ ಬಗ್ಗೆ ನಾವು ನೋಡ್ಬೇಕಾಗ್ತದೆ. ಅದೇ ರೀತಿ ಚಲನಾತ್ಮಕ ಲಾಭದ ಸಿದ್ಧಾಂತ, ಡೈನಾಮಿಕ್ ಥಿಯರಿ ಆಫ್ ಪ್ರಾಫಿಟ್ ಬಗ್ಗೆಯೂ ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕಾಗ್ತದೆ ಸೂಕ್ಷ್ಮ ಅರ್ಥಶಾಸ್ತ್ರ 5ನೇ ಅಧ್ಯಾಯದಲ್ಲಿ. ಸೊ ಅದೇ ರೀತಿ ಗಂಡಾಂತರ ಲಾಭದ ಸಿದ್ಧಾಂತ, ರಿಸ್ಕ್ ಥಿಯರಿ ಆಫ್ ಪ್ರಾಫಿಟ್ ಬಗ್ಗೆಯೂ ಕೂಡ ನಾವು ಇಲ್ಲಿ ಅಧ್ಯಯನ ಮಾಡಬೇಕಾಗ್ತದೆ. ಅದೇ ರೀತಿ ಅನಿಶ್ಚಿತತೆಯ ಹೊಣೆಗಾರಿಕೆಯ ಲಾಭದ ಸಿದ್ಧಾಂತ, ಅನ್ಸರ್ಟನಿಟಿ ಥಿಯರಿ ಆಫ್ ಪ್ರಾಫಿಟ್ ಬಗ್ಗೆಯೂ ಕೂಡ ತಿಳ್ಕೊಳ್ಬೇಕಾಗ್ತದೆ. ಸೊ ಅದೇ ರೀತಿಯಾಗಿ ಸುಂಪಿಟರ್ ಅವರ ಆವಿಷ್ಕಾರ ಲಾಭದ ಸಿದ್ಧಾಂತ, ಇನೋವೇಷನ್ ಥಿಯರಿ ಆಫ್ ಪ್ರಾಫಿಟ್ ಬಗ್ಗೆಯೂ ಕೂಡ ನಾವು ಅಧ್ಯಯನ ಮಾಡಬೇಕಾಗ್ತದೆ. ಅದೇ ರೀತಿಯಾಗಿ ಲೆಕ್ಕದ ಲಾಭ ಮತ್ತು ಆರ್ಥಿಕದ ಲಾಭದ ಲೆಕ್ಕಾಚಾರದ ಬಗ್ಗೆ, ಕ್ಯಾಲ್ಕುಲೇಷನ್ ಆಫ್ ಅಕೌಂಟಿಂಗ್ ಪ್ರಾಫಿಟ್ ಅಂಡ್ ಎಕನಾಮಿಕ್ ಪ್ರಾಫಿಟ್ ಬಗ್ಗೆಯೂ ಕೂಡ ನಾವು ಅಧ್ಯಯನ ಮಾಡಬೇಕಾಗ್ತದೆ. ಒಟ್ಟು 5 ಅಧ್ಯಾಯಗಳನ್ನ ಒಳಗೊಂಡಿದೆ. BA ಮೊದಲನೇ ಸೆಮಿಸ್ಟರ್ ಅರ್ಥಶಾಸ್ತ್ರ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗಾಗಿ ಸೂಕ್ಷ್ಮ ಅರ್ಥಶಾಸ್ತ್ರ ವಿಷಯದಲ್ಲಿರುವಂತಹ ಪಠ್ಯಕ್ರಮವನ್ನ ನನ್ನ ಯೂಟ್ಯೂಬ್ ಚಾನೆಲ್ ಮೂಲಕ ನಿಮಗೋಸ್ಕರ ಅನುಕೂಲವಾಗಲಿ ಅಂತ ಹೇಳಿ ನಾನು ಈ ಒಂದು ಅಧ್ಯಯನವನ್ನ ಮಾಡಿದ್ದೇನೆ. ನಾವು ಸೊ ಈ ಪಠ್ಯಕ್ರಮವನ್ನ ಅಧ್ಯಯನ ಮಾಡಬೇಕಾದ್ರೆ ಅಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಅದು ಯಾವ ವಿಷಯ ವಸ್ತುವನ್ನ ಒಳಗೊಂಡಿದೆ ಅನ್ನೋದಕ್ಕೆ ನಾವು ಪಠ್ಯಕ್ರಮವನ್ನ ಸರಿಯಾದ ರೀತಿಯಲ್ಲಿ ನೋಡಿಕೊಂಡಾಗ ಸೊ ಮುಂಬರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಅನುಕೂಲವಾಗಲಿದೆ ಈ ಒಂದು ಪಠ್ಯಕ್ರಮ. ಜೊತೆಗೆ ಸೊ BA ಓದುತ್ತಿರುವಂತಹ ಕರ್ನಾಟಕ ಎಲ್ಲಾ ವಿಶ್ವವಿದ್ಯಾಲಯಗಳಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ಪಠ್ಯಕ್ರಮದಲ್ಲಿ ಇರುವಂತಹ ಎಲ್ಲಾ ಅಂಶಗಳು ಅನುಕೂಲವಾಗಲಿದೆ ಅಂತ ಹೇಳ್ತಾ, ಇಲ್ಲಿವರೆಗೂ ನಾನು ಹೇಳಿರ್ತಕ್ಕಂಥ ವಿಷಯ ನಿಮ್ಗೆ ಇಷ್ಟವಾಗಿದ್ರೆ ನನ್ನ ಚಾನೆಲ್ ಡಾಕ್ಟರ್ ಲೋಕೇಶ್ ರಾಠೋಡ್ ಅಮರ್ತ್ಯ ಸೇನ್ ಅಧ್ಯಯನ ವೇದಿಕೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ಧನ್ಯವಾದ.